ಇಸ್ರಾಯೇಲ್ಯರು ಮತ್ತು ಫಿಲಿಸ್ಟರ ನಡುವೆ ಯುದ್ಧ ನಡೆಯುತ್ತಿತ್ತು. ಫಿಲಿಸ್ಟರ ಸೈನ್ಯದಲ್ಲಿ ಗೋಲ್ಯಾತ ಎಂಬ ದೈತ್ಯಾಕಾರದ ಯೋಧನಿದ್ದನು. ಅವನು ಸುಮಾರು 9 ಅಡಿ ಎತ್ತರವಿದ್ದನು ಮತ್ತು ಬಹಳ ಬಲಶಾಲಿಯಾಗಿದ್ದನು. ಅವನು ಪ್ರತಿದಿನ ಇಸ್ರಾಯೇಲ್ ಸೈನ್ಯವನ್ನು ನೋಡಿ, ನನ್ನೊಂದಿಗೆ ಹೋರಾಡಲು ನಿಮ್ಮಲ್ಲಿ ಯಾರಾದರೂ ಇದ್ದೀರಾ ಎಂಬ ಸವಾಲು ಹಾಕುತ್ತಿದ್ದನು. ಸೌಲ ರಾಜ ಮತ್ತು ಅವನ ಸೈನಿಕರು ಗೋಲ್ಯಾತನನ್ನು ನೋಡಿ ತುಂಬಾ ಹೆದರುತ್ತಿದ್ದರು. ಆ ಸಮಯದಲ್ಲಿ ದಾವೀದ ಎಂಬ ಸಣ್ಣ ಕುರುಗಾಯಿ ಹುಡುಗ ತನ್ನ ಅಣ್ಣಂದಿರಿಗೆ ಊಟ ಕೊಡಲು ಯುದ್ಧ ಭೂಮಿಗೆ ಬಂದನು. ಗೋಲ್ಯಾತನು ದೇವರ ಸೈನ್ಯವನ್ನು ಅವಮಾನಿಸುವುದನ್ನು ಕೇಳಿ ದಾವೀದನಿಗೆ ಕೋಪ ಬಂದಿತು. ಅವನು ರಾಜನ ಬಳಿ ಹೋಗಿ, ನಾನು ಆ ದೈತ್ಯನೊಂದಿಗೆ ಹೋರಾಡುತ್ತೇನೆ ಎಂದು ಹೇಳಿದನು. ದಾವೀದನು ಯಾವುದೇ ಕವಚ ಮತ್ತು ಕತ್ತಿಯನ್ನು ತೆಗೆದುಕೊಳ್ಳಲಿಲ್ಲ. ಅವನು ಕೇವಲ ಒಂದು ಬೆತ್ತ, 5 ನಯವಾದ ಕಲ್ಲುಗಳು ಮತ್ತು ಗವಣೆಯನ್ನು ಮಾತ್ರ ತೆಗೆದುಕೊಂಡನು. ಗೋಲ್ಯಾತನು ದಾವೀದನನ್ನು ನೋಡಿ ನಗುತ್ತಾ, ನಾನೇನು ನಾಯಿಯೇ, ನೀನು ಕೋಲು ಹಿಡಿದು ನನ್ನ ಬಳಿ ಬರುತ್ತಿದ್ದೀಯಾ ಎಂದು ಕೇಳಿದನು. ಅದಕ್ಕೆ ದಾವೀದನು, ನೀನು ಕತ್ತಿ ಮತ್ತು ಈಟಿಗಳೊಂದಿಗೆ ಬರುತ್ತಿದ್ದೀಯಾ, ಆದರೆ ನಾನು ಇಸ್ರಾಯೇಲಿನ ದೇವರ ಹೆಸರಿನಲ್ಲಿ ಬರುತ್ತಿದ್ದೇನೆ ಎಂದು ಉತ್ತರಿಸಿದನು. ದಾವೀದನು ತನ್ನ ಗವಣೆಯಲ್ಲಿ ಒಂದು ಕಲ್ಲನ್ನಿಟ್ಟು ವೇಗವಾಗಿ ತಿರುಗಿಸಿ ಎಸೆದನು. ಆ ಕಲ್ಲು ಹೋಗಿ ಸರಿಯಾಗಿ ಗೋಲ್ಯಾತನ ಹಣೆಗೆ ತಗುಲಿತು. ದೈತ್ಯ ಗೋಲ್ಯಾತನು ತಕ್ಷಣವೇ ನೆಲಕ್ಕೆ ಬಿದ್ದನು. ಹೀಗೆ ಒಬ್ಬ ಸಣ್ಣ ಹುಡುಗ ದೇವರ ಮೇಲಿನ ನಂಬಿಕೆಯಿಂದ ದೊಡ್ಡ ದೈತ್ಯನನ್ನು ಸೋಲಿಸಿದನು. ನಾವು ದೇವರ ಮೇಲೆ ನಂಬಿಕೆ ಇಟ್ಟರೆ ಎಂತಹ ದೊಡ್ಡ ಸಂಕಷ್ಟವನ್ನಾದರೂ ಎದುರಿಸಬಹುದು.